ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ 30ನೇ ಕಂತಿನ ಹಣ ಕುರಿತು ಕಂಪ್ಲೀಟ್ ಅಪ್ಡೇಟ್ಸ್ ಅನ್ನ ಕೊಡುತ್ತೀನಿ. ಸೊ ಈ ಒಂದು 30ನೇ ಕಂತಿನ ಹಣ ಜಮಾ ಕುರಿತು ಫಲಾನುಭವಿಗಳಿಗೆ ಸಾಕಷ್ಟು ಡೌಟ್ ಆದ್ರೆ ಇದೆ. ಸೊ ಯಾಕಂತ ಅಂದ್ರೆ ಎಲ್ಲಾ ಕಡೆ ಹೇಳ್ತಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ತಿದ್ದಾರೆ, ಜೊತೆಗೆ ಒಂದಿಷ್ಟು ಜನ ಹೇಳ್ತಿದ್ದಾರೆ, ಕಾಂಗ್ರೆಸ್ನವರು ಆಗಿರ್ಬೋದು ಅಂಡ್ ಹಾಗೇನೂ ಸಹ ಗ್ಯಾರಂಟಿ ಸಮಿತಿ ಅಧ್ಯಕ್ಷರ ಆಗಿರ್ಬೋದು. ಸೊ ಈ ರೀತಿ ಎಲ್ಲಾ ತರದ ಅಫಿಷಿಯಲ್ ಅಪ್ಡೇಟ್ಸ್ ಏನ್ ಬರ್ತಿದಾವೆ ಅಂತ ಅಂದ್ರೆ 30ನೇ ಕಂತಿನ ಹಣ ನಾವು ಈಗಾಗಲೇ ಬಿಡುಗಡೆ ಮಾಡಿದ್ದೇವೆ. 30ನೇ ಕಂತಿನ ಹಣ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಆದ್ರೆ ನಾವು ಜಮಾ ಮಾಡ್ತಾ ಇದ್ದೇವೆ ಅಂತ ಹೇಳ್ಬಿಟ್ಟು ಸೊ ಎಲ್ಲಾ ಕಡೆನೂ ಒಂದು ಇನ್ಫಾರ್ಮೇಶನ್ ಆದ್ರೆ ಬರ್ತಿರುವಂತದ್ದು. ಬಟ್ ಯಾವಾಗ ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ ಈ ಒಂದು ಇನ್ಫಾರ್ಮೇಶನ್ ಅನ್ನ ಕೇಳಿದ್ರು ಅವಾಗಿಂದ ಕಮೆಂಟ್ಸ್ ಅನ್ನ ಮಾಡ್ತಿರುವಂತದ್ದು. ಸರ್ ನಾವು ಇಂತಹ ಜಿಲ್ಲೆಯವರು, ನಮಗೆ 30ನೇ ಕಂತಿನ ಹಣ ಬಂದಿಲ್ಲ, ನಾವು ಈ ತರ ಜಿಲ್ಲೆಯವರು, ನಮಗೆ 30ನೇ ಕಂತಿನ ಹಣ ಜಮಾ ಆಗಿಲ್ಲ, ಯಾಕೆ ಅಂತ ಹೇಳ್ಬಿಟ್ಟು. ಸೊ ಇಷ್ಟಕ್ಕೂ 30ನೇ ಕಂತಿನ ಹಣ ಜಮಾ ಕುರಿತು ಏನು ಆಗ್ತಿದೆ, ಏನೆಲ್ಲ ಚೇಂಜಸ್ ಆಗ್ತಿದೆ, ಏನು ಅಪ್ಡೇಟ್ಸ್ ಇದಾವೆ, ಹಣ ಜಮಾ ಆಗ್ತಿದ್ಯಾ ಇಲ್ವಾ ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಕೊನೆಯವರೆಗೂ ನೋಡಿ, ಜೊತೆಗೆ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಮೇ ತಿಂಗಳು ಪೂರ್ತಿ ವೇಟ್ ಮಾಡಿರುವಂತದ್ದು. ಯಾಕಂತ ಅಂದ್ರೆ 30ನೇ ಕಂತಿನ ಹಣ ಬಂದ್ಬಿಟ್ಟು ಮೇ ಮೊದಲನೇ ವಾರದಲ್ಲೇ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗ್ಬೇಕಿತ್ತು. ಕೆಲವೊಂದಿಷ್ಟು ಕಾರಣಾಂತರಗಳಿಂದ 30ನೇ ಕಂತಿನ ಹಣ ಆದ್ರೆ ಮೇ ಮೊದಲನೇ ವಾರದಲ್ಲಿ ಆದ್ರೆ ಜಮಾ ಆಗಿಲ್ಲ. ಅಂಡ್ ಈಗ್ಲೂ ಫಲಾನುಭವಿಗಳು ಹೇಳ್ತಿದ್ದಾರೆ ನಮ್ಗೆ 30ನೇ ಕಂತಿನ ಹಣ ಆದ್ರೆ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ಇದರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನೊಂದು ಅಪ್ಡೇಟ್ಸ್ ಅನ್ನ ಕೊಟ್ಟಿದ್ದಾರೆ. ಜೊತೆಗೆ ಒಂದಿಷ್ಟು ಎಲ್ಲಾ ತರದ ಅಫಿಷಿಯಲ್ ಅಪ್ಡೇಟ್ಸ್ ನಮ್ಗೆ ಏನ್ ಸಿಗ್ತಿದಾವೆ ಅಂತ ಅಂದ್ರೆ, ಈಗ ಒಂದು 4 to 5 ಡೇಸ್ ಬ್ಯಾಕ್ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ನಾವು 30ನೇ ಕಂತಿನ ಹಣ ಜಮಾ ಮಾಡೋದಕ್ಕೆ ಎಲ್ಲಾ ತರದ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೇವೆ, ಹಣ ಬಿಡುಗಡೆನೂ ಸಹ ಮಾಡಿದ್ದೇವೆ. ಜಸ್ಟ್ ಇನ್ನ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡಬೇಕು, ನಮ್ಮ ಹತ್ರ ಎಲ್ಲಾ ತರದ ಸಿದ್ಧತೆಗಳು ನಡೆದಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಾದ್ಮೇಲೆ ನಮ್ಗೆ ಎಲ್ಲಾ ಕಡೆ ಎಲ್ಲಾ ಒಂದು ಮೀಡಿಯಾ ಚಾನಲ್ಸ್ ಅಲ್ಲಿ ಆಗಿರ್ಬೋದು, ಎಲ್ಲಾ ಕಡೆನೂ ಒಂದು ಇನ್ಫಾರ್ಮೇಶನ್ ಬರುತ್ತೆ, ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ. ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗ್ತಿದೆ, 2,000 ಬರುತ್ತೆ, 4,000 ಬರುತ್ತೆ. 30ನೇ ಕಂತಿನ ಹಣ ಜಮಾ ಮಾಡಿದ್ದಾರೆ. ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಇಷ್ಟಕ್ಕೂ ಸಹ 30ನೇ ಕಂತಿನ ಹಣ ಬಿಡುಗಡೆ ಮಾಡಿದಾರ. 30ನೇ ಕಂತಿನ ಹಣ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮಾ ಆಗ್ತಿದೆಯಾ ಅಂತ ಅಂದ್ರೆ, ನೋಡಿ, ಗೃಹಲಕ್ಷ್ಮಿಯರಿಗೆ 30ನೇ ಕಂತಿನ ಹಣ ಈಗಾಗ್ಲೇ ಸಹ ಬಿಡುಗಡೆ ಮಾಡಿರುವಂತದ್ದು. ಎಲ್ಲಾ ಒಂದು ಜಿಲ್ಲೆಯ ಫಲಾನುಭವಿಗಳಿಗೆ ಹಣ ಆದ್ರೆ ಬಿಡುಗಡೆ ಮಾಡಿದ್ದಾರೆ. ಬಟ್ ಡಿಬಿಟಿ ಮುಖಾಂತರ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಏನ್ ಹಣ ಜಮಾ ಆಗ್ಬೇಕು, ಇದು ಬಂದ್ಬಿಟ್ಟು ಶುರು ಆಗಿದೆಯಾ ಅಥವಾ ಇನ್ನೂ ಸಹ ಇಲ್ವಾ ಅಂತ ಹೇಳ್ಬಿಟ್ಟು ನಮಗೇನೆ ಡೌಟ್ ಇರುವಂತದ್ದು. ಯಾಕಂತ ಅಂದ್ರೆ ಕೇವಲ 1 ರಿಂದ 2 ಫಲಾನುಭವಿಗಳು ಕಮೆಂಟ್ಸ್ ಅನ್ನ ಮಾಡ್ತಾರೆ ನಮಗೆ 30ನೇ ಕಂತಿನ ಹಣ ಬಂದಿದೆ ಅಂತ ಹೇಳ್ಬಿಟ್ಟು. ಅದನ್ನ ಬಿಟ್ರೆ 98% ಆಫ್ ದಿ ಫಲಾನುಭವಿಗಳು ಹೇಳ್ತಿದ್ದಾರೆ ನಮ್ಗೆ 30ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಪ್ರೋಸೆಸ್ ಯಾವ ರೀತಿ ಇರುತ್ತೆ, ಯಾವ ರೀತಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ನೋಡಿ, ಅದು 30ನೇ ಕಂತಿನ ಹಣ ಅಂತಾನೆ ಅಲ್ಲ, ಯಾವ ಕಂತಿನ ಹಣ ಆದ್ರೂ ಸಹ ಮೊದಲಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಒಂದು ಫೈಲ್ ಅನ್ನ ಕಳಿಸ್ಕೊಡ್ತಾರೆ. 30ನೇ ಕಂತಿನ ಹಣ ಪಡ್ಕೊಳ್ಳೋದಕ್ಕೆ ಇಷ್ಟು ಫಲಾನುಭವಿಗಳು ಅರ್ಹರಿದ್ದಾರೆ, ಇಷ್ಟು ಜನ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡೋದಕ್ಕೆ ಇಷ್ಟು 1,000 ಕೋಟಿ ಹಣ ಬೇಕು ಅಂತ ಹೇಳಿ ಆಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಏನ್ ಮಾಡ್ತಾರೆ, ಅದನ್ನೊಂದ್ಸಲಿ ಚೆಕ್ ಮಾಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹಣ ಬಿಡುಗಡೆ ಮಾಡ್ತಾರೆ. ಎಷ್ಟು ಕೋಟಿ ಹಣ ಬೇಕಾಗಿದೆ ಈ ಕಂತಿನ ಹಣ ಜಮಾ ಮಾಡೋದಕ್ಕೆ ಅಂತ ಹೇಳಿ ಅಷ್ಟು ಕೋಟಿ ಹಣ ಬಿಡುಗಡೆ ಮಾಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಒಂದಿಷ್ಟು ಸ್ಟೆಪ್ಸ್ ಆದ್ರೆ ಇರುತ್ತೆ, ಅದೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಡಿಬಿಟಿ ಮುಖಾಂತರ, ಈಗ ಡಿಬಿಟಿ ಮುಖಾಂತರ ನಿಮ್ಗೆ ಏನ್ 2,000 ಹಣ ಪ್ರತಿಯೊಬ್ಬರ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುತ್ತೆ, ಅದರ ಒಂದು ಪ್ರೋಸೆಸ್ ಅನ್ನ ಮಾಡೋದಕ್ಕೆ, ಆ ಒಂದು ಜಮಾ ಮಾಡೋದಕ್ಕೆ ಎಲ್ಲಾ ತರದ ಸಿದ್ಧತೆಗಳು ನಡೆದಿದೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಹಣ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕಡೆಯಿಂದಾನೆ ನಮಗಾದ್ರೆ ತಿಳಿಸ್ಕೊಟ್ಟಿದ್ದಾರೆ. ಬಟ್ ಇದೀಗ ನೀವು ಫಲಾನುಭವಿಗಳು ಏನ್ ಮಾಡ್ಬೇಕು ಅಂತ ಅಂದ್ರೆ, 30ನೇ ಕಂತಿನ ಹಣಕ್ಕಾಗಿ ಇಷ್ಟು ದಿನ ವೆಯ್ಟ್ ಮಾಡಿದ್ರ, ಇನ್ನ ಕೇವಲ 1 or 2 ಡೇಸ್ ವೆಯ್ಟ್ ಮಾಡ್ಬೇಕಾಗುತ್ತೆ. ಒಂದಂತೂ ನಿಜ, ಈಗಾಗಲೇ ಸಿದ್ಧತೆ ನಡೆದಿರೋದ್ರಿಂದ ಡಿಬಿಟಿ ಮುಖಾಂತರ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗ್ತಿರೋದ್ರಿಂದ ಹಂತವಾಗಿ ಹಣ ಆದ್ರೆ ಜಮಾ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಯಾವುದೇ ಕಂತಿನ ಹಣ ಜಮಾ ಮಾಡ್ಬೇಕಿದ್ರು ಟ್ರಯಲ್ ರೌಂಡ್ ಅಂತ ನಡೆಸ್ಕೊಡ್ತಾರೆ. ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗ್ತಿದ್ಯಾ ಇಲ್ವಾ ಅಂತ ಹೇಳ್ಬಿಟ್ಟು ಪ್ರತಿ ಜಿಲ್ಲೆಯಲ್ಲೂ 1 or 2% ಆಫ್ ದಿ ಫಲಾನುಭವಿಗಳಿಗೆ ಬರುತ್ತೆ. ಆ ಒಂದು ಟ್ರಯಲ್ ರೌಂಡ್ ಅನ್ನ ನೋಡ್ಕೊಂಡು ನೆಕ್ಸ್ಟ್ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಾರೆ. ಯಾವಾಗ ಪ್ರೋಸೆಸ್ ಸ್ಪೀಡ್ ಅಪ್ ಆಗುತ್ತೋ, ಪ್ರೋಸೆಸ್ ಸ್ಪೀಡ್ ಅಪ್ ಆದಾಗ ಒಂದು 15 to 20 ಡೇಸ್ ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಪಟಾಪಟ್ ಅಂತ 2,000 ಹಣ ಜಮಾ ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ನಿಮ್ಗೂ ಬರುತ್ತೆ. ಒಂದಂತೂ ಪಕ್ಕಾ ಕ್ಲಾರಿಫಿಕೇಶನ್ ಅನ್ನ ಕೊಡುತ್ತೀನಿ, 30ನೇ ಕಂತಿನ ಹಣ ಎಲ್ಲಾ ಜಿಲ್ಲೆಯ ಫಲಾನುಭವಿಗಳಿಗೆ ಬಿಡುಗಡೆ ಮಾಡಿದರೆ. ಡಿಬಿಟಿ ಮುಖಾಂತರ ಏನ್ ಪ್ರೋಸೆಸ್ ಇದೆ, 2,000 ಜಮಾ ಮಾಡುವಂತ ಪ್ರೋಸೆಸ್, ಅದು ತುಂಬಾ ಸ್ಲೋ ಆಗಿ ಸ್ಟಾರ್ಟ್ ಆಗ್ತಿರುವಂತದ್ದು. ಅದಕ್ಕಾಗಿ ನೀವು ವೇಟ್ ಮಾಡ್ಬೇಕಾಗುತ್ತೆ. ಒಂದಂತೂ ನಿಜ, ಇನ್ನೊಂದು 10 ಡೇಸ್ ಒಳಗಡೆ ಮ್ಯಾಕ್ಸಿಮಮ್ 60 to 70% ಆಫ್ ದಿ ಫಲಾನುಭವಿಗಳಿಗೆ ಹಣ ಆದ್ರೆ ಜಮಾ ಆಗುತ್ತೆ. ಆ ಒಂದು ಲಿಸ್ಟ್ ಅಲ್ಲಿ ನೀವು ಇರ್ತೀರಾ, ನಿಮ್ಗೂ ಸಹ ಬರುತ್ತೆ. ನಾನು ಒಂದು ಕನ್ಫರ್ಮೇಶನ್ ಅನ್ನ ಕೊಡ್ತೀನಿ, ಹಣ ಬಿಡುಗಡೆ ಮಾಡಿದಾಗ ಆಗ್ಲಿ, ಡಿಬಿಟಿ ಮುಖಾಂತರ ಜಮಾ ಮಾಡಿದಾಗ ಆಗ್ಲಿ, ಒಟ್ಟಿಗೆ ಎಲ್ಲಾ ಜಿಲ್ಲೆಯವರಿಗೆ ಬಿಡುಗಡೆ ಮಾಡ್ತಾರೆ, ಒಟ್ಟಿಗೆ ಎಲ್ಲಾ ಜಿಲ್ಲೆಯವರಿಗೆ ಜಮಾ ಮಾಡ್ತಾರೆ. ಆ ಒಂದು ಜಮಾ ಮಾಡುವಂತಹ
ಪ್ರಕ್ರಿಯೆಯಲ್ಲಿ ಒಂದು 10 ಡೇಸ್ ಡ್ಯೂರೇಷನ್ ಏನಿರುತ್ತೆ ಅಥವಾ 15 ಡೇಸ್ ಡ್ಯೂರೇಷನ್ ಆದ್ರೆ ಏನಿರುತ್ತೆ ಆ ಒಂದು ಟೈಮ್ ಅಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಸಹ ಒಂದಿಷ್ಟು ಫಲಾನುಭವಿಗಳಿಗೆ ಬಂದಿರುತ್ತೆ. ಈಗ ಕೋಲಾರ ಜಿಲ್ಲೆಯಲ್ಲಿ ಒಂದಿಷ್ಟು ಜನಕ್ಕೆ ಬಂದಿರುತ್ತೆ, ಅದೇ ರೀತಿಯಲ್ಲಿ ಬೇರೆ ಜಿಲ್ಲೆಯಲ್ಲೂ ಸಹ ಬಂದಿರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಪೆಂಡಿಂಗ್ ಇರುವಂತಹ ಜನಗಳಿಗೆ ಕೋಲಾರ ಅವ್ರಿಗೆ ಮತ್ತೆ ಹಾಕ್ತಾರೆ ಮತ್ತು ಉಳಿದಿರುವಂತವ್ರಿಗೆ ಮತ್ತೆ ಹಾಕ್ತಾರೆ. ಸೊ ಈ ರೀತಿಯಾಗಿ ಒಂದು ಪ್ರಕ್ರಿಯೆ ನಡೆಯೋದ್ರಿಂದ ನೀವು ಇಂಥ ಜಿಲ್ಲೆಗೆ ಮಾತ್ರ ಬಂದಿದೆ, ಇಂಥವ್ರಿಗೆ ಮಾತ್ರ ಹೋಗ್ತಿದೆ, ನಮಗೆ ಬಂದಿಲ್ಲ, ಕೊಪ್ಪಳ ಜಿಲ್ಲೆಗೆ ಮಾತ್ರ ಬರ್ತಿದೆ ಅಥವಾ ಬೇರೆ ಯಾವ್ದು ಜಿಲ್ಲೆಗೆ ಮಾತ್ರ ಬರ್ತಿದೆ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಎಲ್ರಿಗೂ ಸಹ ಅಂತ ಹಾಗಾದ್ರೆ ಜಮಾ ಮಾಡ್ತಾರೆ. ಅಂಡ್ 30ನೇ ಕಂತಿನ ಹಣ ಮಾತ್ರ ನಿಮ್ಗೆ ಮೇ ತಿಂಗಳಲ್ಲಿ ಬರುವಂತದ್ದು ಕೇವಲ 2,000 ಅಷ್ಟೇ. 4,000 ಬರುತ್ತೆ ಅಂತ ಅಥವಾ 6,000 ಬರುತ್ತೆ ಅಂತ ಯಾರನ್ನು ಆಸೆ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. 2,000 ಬರುತ್ತೆ. ಅದನ್ನು ಸಹ ಇನ್ನೊಂದು 10 ಡೇಸ್ ಒಳಗಡೆ ಮ್ಯಾಕ್ಸಿಮಮ್ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ. 1 or 2 ಡೇಸ್ ಒಳಗಡೆ ಇದರ ಒಂದು ಪ್ರೋಸೆಸ್ ಆದ್ರೆ ಸ್ಪೀಡ್ ಅಪ್ ಆಗುತ್ತೆ. ಒನ್ಸ್ ಪ್ರೋಸೆಸ್ ಸ್ಪೀಡ್ ಅಪ್ ಆಗಿದಾದ್ಮೇಲೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗ್ತಿದೆ ಅಂತ ನಮ್ಗೆ ಅಪ್ಡೇಟ್ಸ್ ಬಂದಿದ ತಕ್ಷಣ ಲೈವ್ ಪ್ರೂಫ್ ಸಮೇತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.